ನಮಸ್ತೆ ಆತ್ಮೀಯ. ನಮ್ಮ ಜೊತೆ ಇವತ್ತು ನಾಥರಾಮ್ ಅಂತ ವಯಸ್ಸು ಎಷ್ಟು ನಿಮಗೆ ನಾಥರಾಮ್? 45. ಮೂಲತಃ ನೀವು ಯಾವ ರಾಜಸ್ಥಾನ ಇಲ್ಲಿ ಬಂದ ಎಷ್ಟು ವರ್ಷ ಆಯ್ತು? 30 ವರ್ಷ ಆಯ್ತು. ಓಕೆ, ನಿಮ್ಗೆ ಏನ್ ತೊಂದರೆ ಇತ್ತು? ನಿಮಗೆ ಗಾಡಿ ಓಡಿಸಿದ್ರೆ ಅಲ್ಲೇ ಡ್ರೈವರ್ ಅಂತ ಬರ್ತಾ ಇದೆ, ಇವಾಗ ರೆಡಿ ಆಗಿದೆ. ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ. ಮತ್ತೆ ಸೆಕೆಂಡ್ ಏನಿದೆ ಗೊತ್ತಾ, ಈಗ ಎಲ್ಲ ಎತ್ತಿದೆ ಅವಾಗ ಇದಾಗ್ತಾ ಇತ್ತು, ಸುಸ್ತಾಗ್ತಾ ಕನ್ನಡ ಅಷ್ಟು ಸ್ವಚ್ಛವಾಗಿ ಬರಲ್ಲ. ಓಕೆ, ಬರುತ್ತೆ. ನಿಮಗೆ ತಲೆ ಸುತ್ತಿರ್ತಿತ್ತ? ತಲೆ ಸುತ್ತು ಇವಾಗ ಬರಲ್ಲ. ಓಕೆ, ಎಷ್ಟು ದಿವಸದಿಂದ ಇತ್ತು ಆತರ? ಒಂದು ಸುಮಾರು ಒಂದು 5 ವರ್ಷ ಇತ್ತು. ಓಕೆ, ಎಲ್ಲಾದ್ರೂ ತೋರಿಸಿದ್ರೆ ಇದನ್ನ? ತೋರಿಸಿದೆ, ಇನ್ನೂ ರೆಡಿ ಆಗಿಲ್ಲ. ಓಕೆ, ಸೊ ಆದ್ಮೇಲೆ ಇವರಿಗೆ ಸೆರೆಬ್ರಲ್ ಬ್ಲಡ್ ಫ್ಲೋ ಕಡಿಮೆ ಇತ್ತು. ಸೆಕೆಂಡ್ ಥಿಂಗ್, ಸ್ವಲ್ಪ ಅಂಜೀನಾ ಪೆಕ್ಟೋರಿಸ್ ಟೈಪ್ ಎದೆ ನೋವು ಸ್ವಲ್ಪ ಜಾಸ್ತಿ ಆಗ್ತಾ ಇತ್ತು. ಅದರಿಂದ ಮೋಸ್ಟ್ಲಿ ನನ್ನ ಅನಿಸಿದ ಪ್ರಕಾರ ಇವರಿಗೆ ಆದಷ್ಟು ನಿರ್ಧಾರಕ್ಕೆ ಅಥವಾ ಫ್ಲೋರ್ನ ಹತ್ತಿದ್ರೆ ಸುಸ್ತಾಗ್ತಾ ಇತ್ತು. ಅವಾಗ ಇವರು ಸ್ನೇಹಿತರೊಬ್ರು ಇಲ್ಲಿ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ರು. ಇವರು ಅನಿರೀಕ್ಷಿತವಾಗಿ ಬಂದ್ರು. ನಾವು ಅದಾದ್ಮೇಲೆ ಇವರು ಟ್ರೀಟ್ಮೆಂಟ್ ಕೊಟ್ವಿ. ECP 20 ಟ್ರೀಟ್ಮೆಂಟ್ ಕೊಟ್ವಿ. ಕೊಟ್ಟಾದ್ಮೇಲೆ ಈಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ಇವಾಗ ಫುಲ್ ರೆಡಿ ಇದೆ. ಇವಾಗ ಅಲ್ಲೇ ನಾವು ಒಂದು ವಾರ ಆದ್ಮೇಲೆ ಫುಲ್ ರೆಡಿ ಆಯ್ತು. ಅದಾದ್ಮೇಲೆ ಸುಸ್ತಾಗ್ತದೆ. ಓಕೆ, ನಿಮಗೆ ಈ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಏನಾದ್ರು ಡಿಸ್ಕಂಫರ್ಟ್ ಆಯ್ತಾ? ಏನಾದ್ರು ತೊಂದರೆ ಆಗೋದು ಅಥವಾ ನಿಮ್ಗೆ ಏನಾದ್ರು ಸುಸ್ತಾಗೋದು ಅಥವಾ ಬೇರೆ ಇದನ್ನ ಬಿಟ್ಟು ತಲೆನೋವು ಮತ್ತೆ ಹತ್ಬೇಕಾದ್ರೆ ಬಿಟ್ಟು ಇನ್ನು ಉಳಿದಿರೋದು ನಿಮಗೆ ನಡಿಬೇಕಾದ್ರೆ ಆಗ್ಲಿ ಅವಾಗಿಂತ ಇವಾಗ ಉತ್ತಮವಾಗಿದೆಯಾ, ಅಂದ್ರೆ ಚೆನ್ನಾಗ್ ಆಗ್ತಾ ಇದೆಯಾ, ಅಥವಾ ಹಾರ್ಟ್ ಅಲ್ಲಿ ನಿಮ್ಮ ದೇಹದಲ್ಲಿ ಏನಾದ್ರು ಬದಲಾವಣೆ ಇದಾವ? ಬದಲಾವಣೆ ಅಂದ್ರೆ ಮುಂದೆ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು. ಗ್ಯಾಸ್ಟ್ರಿಕ್ ಮತ್ತೆ ತಲೆನೋವು ಆಗ್ತಾ ಇತ್ತು. ಇವಾಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗೋಯ್ತು, ಏನಿಲ್ಲ. ಇವಾಗ ಊಟನ ಟೈಮ್ ಮೇಲೆ ಮಾಡ್ಬೋದು. ಈಗ ತಲೆನೋವು ಬರೋದಂತ ಇದು ಮುಂಚೆ ಇದು ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಈಗ ಕರೆಕ್ಟ್ ಆಗುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಅಂದ್ರೆ ಇದು ಏನಿದೆ ಗೊತ್ತಾ, ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೋಬೇಕು, ಅವಾಗ ರೆಡಿ ಆಗೋದು. ನಾವು ಬಂದ್ಬಿಟ್ಟು ನಿಮ್ಮ ಹತ್ರ ಇವತ್ತೇ ರೆಡಿ ಮಾಡಿ ಅಂತ ಆಗಲ್ಲ. ಅದೇನಿದೆ 20 ದಿವಸ ಅಂದ್ರೆ 20 ದಿವಸ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಬೇಕು, ಅವಾಗ ಆಗತ್ತೆ. ನಾವೀಗ ಫುಲ್ ಬಿಸಿ ಇರ್ತೀವಿ, ನಮ್ಗೆ ಟೈಮೇ ಇಲ್ಲ, ನಮ್ಮ ಬಾಡಿಗೆ ರೆಸ್ಟ್ ಇಲ್ಲ. ಆದ್ರೂ ನಾವು ಬಂದಿದೀವಿ 20 ದಿವಸಕ್ಕೋಸ್ಕರ. 20 ದಿವಸ ಇಂದ ನಮ್ಗೆ ರೆಡಿ ಆಗೋಯ್ತು. ಚೆನ್ನಾಗಿ ಟೈಮ್ ಬಂದ್ರೆ ಒಂದ್ 40 ದಿವಸ ಆದ್ರೂ ತಗೊಂಡ್ರೆ ಇನ್ನ ಅವ್ರ ಇಂಪ್ರೂವ್ಮೆಂಟ್ ಆಗ್ಬೋದು. 5 ದಿವಸನೇ ಇಲ್ಲ. ಮತ್ತೆ ಏನಿದೆ ಗೊತ್ತಾ, ಇಲ್ಲಿ ಟ್ರೀಟ್ಮೆಂಟ್ ಅಂದ್ರೆ ಗ್ಯಾರಂಟಿ. ಅರ್ಥ ಆಯ್ತಾ ನಿಮ್ಗೆ? ಗ್ಯಾರಂಟಿ ಡಿಫೆನ್ಸ್ ರೆಡಿ ಆಗೇ ಆಗತ್ತೆ, 100% ರೆಡಿ ಆಗತ್ತೆ. ಅದು ನಮ್ ಗ್ಯಾರಂಟಿ ಅಷ್ಟೇ, ಬೇರೆ ಏನಿಲ್ಲ. ಯಾರು ಬಂದ್ರು ಅಷ್ಟೇ. ಈಗ ನಾನ್ ಬಂದಿರೋದಂದ್ರೆ ನಮ್ ರಿಲೇಷನ್ ಅವ್ರು ಬಂದ್ರು, ನಮ್ ನೆಂಟರು ಬಂದ್ರು, ಅವ್ರ ಜೊತೆ ಅವ್ರು ನೋಡಕ್ ನಾನ್ ಬಂದ್ರು. ಆ ನೋಡಕ್ ಬಂದ್ರು ಅಂದ್ರೆ ನಮ್ಗೆ ತಲೆಗರ ಅಂತ ಆಗ್ತಾ ಇದೆ ಅಂತ ಚಕ್ರ ಬಂದಿದೆ ಅನ್ಸತಿ, ಗಾಡಿ ಓಡಿಸ್ತಾರೆ. ಅವಾಗ ಸ್ವಲ್ಪ ಹೀಟ್ ಬಂದಿದೆ ಅಂತ ನಾನು ಬರ್ತಿದ್ದೆ. ಅವಾಗಿಂದ ನಮ್ಗೆ ಇದಾಗಿದೆ, ನಾನು ತೋರಿಸಿದ್ರೆ ನಮ್ಗೆ ಡಿಫ್ರೆಂಟ್ ಇದೆ ಅಂತ ಇಮಿಡಿಯೇಟ್ ನಾವು ಟ್ರೀಟ್ಮೆಂಟ್ ತಗೊಂಡು ಇಮಿಡಿಯೇಟ್ ಎಕ್ಸೆಪ್ಟ್ ಮಾಡ್ಬಿಟ್ಟು ಇಮಿಡಿಯೇಟ್ 20 ದಿವಸ ನಾನು ರೆಡಿ ಆಗ್ಬೇಕು. ಆ 20 ದಿವಸ ನಾನು ಮಾಡಿದ್ರೆ ಆಗ್ಲಿಲ್ಲ ಅಂದ್ರೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ, ಅವಾಗ ಇದಾಗ್ತೈತೆ. ಈಗ ನಿಮ್ದು ಏನಾಗುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಕೊಡ್ತೀವಿ. ಸೊ ಅದು ತಗೊಂಡ್ರಿಂದ ಅದರಿಂದ ಪ್ರಾಬ್ಲಮ್ ಅಂತೂ ಖಂಡಿತವಾಗೂ ಆಗಲ್ಲ. ಸೊ ಅದರಿಂದ ಯೂಶಲಿ ನಿಮ್ಗೆ ಯಾವತ್ತೇ ಆಗ್ಲಿ ಏನೇ ಆಗ್ಲಿ ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಇದರಿಂದ ನಿಮಗೆ ಬೇರೆ ಸರ್ಕ್ಯುಲೇಟರಿ ಸಿಸ್ಟಮ್ ಏನು ರಕ್ತ ಸಂಚಾರ ಎಲ್ಲೆಲ್ಲ ಆಗುತ್ತೆ ಅಲ್ಲಿದ್ದ ವಸ್ತುನು ಸಹ ನಿಮಗೆ ರೆಜ್ಯುನೇಟ್ ಆಗುತ್ತೆ, ಇದಾಗುತ್ತೆ. ಜಾಸ್ತಿಯಾಗಿ ನಿಮಗೆ ಆ ಒಂದು ಭಾಗದ ಅನುಕೂಲತೆ ಜಾಸ್ತಿ ಆಗ್ತದೆ. ಈ ಟ್ರೀಟ್ಮೆಂಟ್ ಇಂದ ಏನ್ ಅನ್ನಿಸ್ತು? ಈಗ ನಮ್ಮ ಬಾಡಿ ಸ್ಟ್ಯಾಂಡರ್ಡ್ ಆಯ್ತು. ಈಗ ನಾನು ಮುಂಚೆ ಅಂದ್ರೆ 8 ಅವರಲ್ಲಿ ಕೆಲಸ ಮಾಡ್ತಾ ಇತ್ತು. 8 ಅವರಲ್ಲಿ ಫುಲ್ ಸುಸ್ತಾಗ್ಬಿಡ್ತಾ ಇತ್ತು. ಈಗ ನಾನು 12 ಅವರ್ಸ್ ಕೆಲಸ ಮಾಡ್ತೀನಿ, 15 ಅವರ್ಸ್ ಮಾಡ್ತೀನಿ. ಅದು ಬೆಳಿಗ್ಗೆ 7 ಗಂಟೆಗೆ ನಾನು ಎದ್ದೇಳ್ತೀನಿ. ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ಬಿಡ್ತೀವಿ ನಾವು. 7 ಗಂಟೆಗೆ ನಾನು ಸ್ಟಾರ್ಟ್ ಆಗ್ತೀನಿ. 7 ಗಂಟೆಯಿಂದ ಸೈಕಲ್ 10:30 ಗಂಟೆವರೆಗೂ ನಾನು ಏನ್ ಕೆಲಸ ಇವಾಗ ಏನು ಸುಸ್ತಾಗಲ್ಲ. ಮತ್ತೆ ನಿಮಗೆ ಕಾಲೆಲ್ಲ ನೋವು ಆಗ್ತದೆ, ಫುಲ್ ನೋವು ಆಗ್ತದೆ. ಆವಾಗ ನಾನು ನಿಮ್ಗೆ ಹೇಳಲಿಲ್ಲ, ನಾನು ಹೇಳಿದ್ರೆ ಅದು ಹೇಳಿದ್ರೆ ಇದು ಹೇಳಿದ್ರೆ ತಲೆ ಅಂತ ಆಗ್ತಿತ್ತು. ಮತ್ತೆ ಇಲ್ಲಿನೂ ಫುಲ್ ನೋವಿತ್ತು, ಇಲ್ಲಿ ರಕ್ತ ನಿಂತೆ ಬರ್ತಾ ಇದ್ದಿಲ್ಲ. ಇವಾಗ ಇದು 20 ಡೇಸ್ ಟೈಮ್ ಮೇಲೆ ಫುಲ್ ರೆಡಿ ಆಗುತ್ತೆ. 100% ನಮಗೆ ಬೆನಿಫಿಟ್ ಆಗಿದೆ. ನಿಮ್ಗೆ ಈ ಓವರ್ ಆಲ್ ಟ್ರೀಟ್ಮೆಂಟ್ ಖುಷಿ ಆಯ್ತಾ? ಖುಷಿ ಆಯ್ತು ಸರ್, 100% ಖುಷಿ ಆಯ್ತು. ನೋಡಿ ಈ ಟ್ರೀಟ್ಮೆಂಟ್ ತಗೊಂಡಿದ್ರೆ ನಾವು ಬೇರೆ ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ರು ಈ ಟ್ರೀಟ್ಮೆಂಟ್ ನಮ್ಗೆ ಸಿಗಲ್ಲ ಸರ್. ಇರೋದು ಹೇಳ್ತೀವಿ ಸರ್. ಯಾಕಂದ್ರೆ ಈ ಟ್ರೀಟ್ಮೆಂಟ್ ಏನಿದೆ ಗೊತ್ತಾ, ಬಂದ ತಕ್ಷಣ ನಮಗೆ ಸ್ಟಡಿ ಆಗುತ್ತೆ.
ಹೌದು, ನಿಧಾನಕ್ಕಾದ್ರೂ ನಿಧಾನಕ್ಕಾದ್ರೂ ಸೈಡ್ ಎಫೆಕ್ಟ್ ಇದೆ, ಇದೆ. ಯಾವುದು ಸೈಡ್ ಎಫೆಕ್ಟ್ ಇಲ್ಲ. ಸೈಡ್ ಎಫೆಕ್ಟ್ ಇಲ್ಲ. ಹಾಗಾಗಿ ನಿಮಗೆ ಹುಷಾರಾಗಿ. ನಾಥರಾಮ್ ಅವರೇ, ನಿಮಗೆ ಬಹಳ ವಂದನೆಗಳು. ನೀವು ನಮ್ಮ ಇಷ್ಟೊತ್ತಿಗೆ ನಿಮ್ಮ ಅನುಭವವನ್ನ ನಮ್ಮ ಹತ್ರ ನಮ್ಗೆ 100% ಫಾಯ್ದಾ ಆಗಿದೆ ಸರ್. ಥ್ಯಾಂಕ್ ಯು, ತುಂಬಾ ವಂದನೆಗಳು ತಮಗೆ.